ಹಾಯ್ ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಮಂಗಳೂರು ಬನ್ನು. ತಿಂಡಿಗಾಗಿರ್ಬೋದು, ಸಂಜೆ ಸ್ನ್ಯಾಕ್ಸ್ಗಾಗಿರ್ಬೋದು ಅಥವಾ ಲಂಚ್ ಬಾಕ್ಸ್ಗಾಗಿರ್ಬೋದು, ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಊಟದ ಟೈಮ್ಗೂ ತುಂಬಾ ಚೆನ್ನಾಗಿರುತ್ತೆ. ಬೆಳಗಿನ ತಿಂಡಿಗಂತೂ ಸೂಪರ್ ಆಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಮೊದಲಿಗೆ ನಾನಿಲ್ಲಿ 3 ಚೆನ್ನಾಗಿ ಹಣ್ಣಾಗಿರುವಂಥ ಬಾಳೆಹಣ್ಣು ಅಂದರೆ ಪಚ್ಚ ಬಾಳೆಹಣ್ಣನ್ನು ನಾನು ತೊಗೊಂಡಿದ್ದೀನಿ. ಹಣ್ಣಾಗಿರುವಂಥದ್ದು ಚೆನ್ನಾಗಿ ಹಣ್ಣಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ಬನ್ನು. 3 ಬಾಳೆಹಣ್ಣನ್ನು ನಾನು ಒಂದು ಮಿಕ್ಸಿ ಜಾರಿಗೆ ಸುಳಿದು ಬಿಡಿಸಿ ಹಾಕ್ಕೊಂಡಿದ್ದೀನಿ. 3 ಬಾಳೆಹಣ್ಣಿನ ಜೊತೆಗೆ ನಾನು 5 ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಸೇರಿಸ್ಕೊಂಡಿದ್ದೀನಿ. ಇನ್ನೂ 1-2 ಸ್ಪೂನ್ ಬೇಕಂದ್ರೂ ಕೂಡ, ನಿಮಗೆ ಸ್ವೀಟ್ ಇಷ್ಟ ಆಗುತ್ತೆ ಬನ್ನಲ್ಲಿ ಅಂದರೆ ನೀವು ಇನ್ನೂ 1-2 ಸ್ಪೂನನ್ನು ನೀವು ಸೇರಿಸ್ಕೋಬೋದು. ಚೆನ್ನಾಗಿರುತ್ತೆ ರುಚಿಯಾಗಿ. ಇದ್ರ ಜೊತೆಗೆ ನಾನು 1 ಕಪ್ ಅಷ್ಟು ಹುಳಿ ಮೊಸರನ್ನ ತೊಗೊಂಡಿದ್ದೀನಿ. ಹುಳಿ ಮೊಸರು ಹಾಕ್ಕೊಂಡು ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ಬಾಳೆಹಣ್ಣು ಮತ್ತು ಸಕ್ಕರೆ ಮತ್ತು ಮೊಸರು ಇದು ಮೂರೂ ಚೆನ್ನಾಗಿ ಮಿಕ್ಸ್ ಆಗೋ ರೀತಿಯಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಪೇಸ್ಟ್ ಆಗುತ್ತೆ ಇದು. ಕೈನಲ್ಲಿ ಕೂಡ ನಾವು ಮಸ್ಕೋಬೋದು ಬಾಳೆಹಣ್ಣು. ಆದರೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನುಣ್ಣಗಾಗಿದೆ. ಇದನ್ನು ನಾನಿಲ್ಲಿ ಒಂದು ಚಿಕ್ಕ ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ. ಬೌಲ್ಗೆ ನಾನು ರುಬ್ಬಿರುವಂಥ ಮಿಶ್ರಣನ ಸೇರಿಸ್ಕೊಂಡಿದ್ದೀನಿ. ಮಿಶ್ರಣದ ಜೊತೆಗೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. 1/4 ಟೇಬಲ್ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಜಾಸ್ತಿ ಹಾಕೋದು ಬೇಡ. ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಸೋಡಾ ಹಾಕ್ಕೊಳ್ಳೋಣ. ಸೋಡಾ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಉಬ್ಕೊಂಡು ಬನ್ನು. ಅದರಿಂದ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನು ತುಪ್ಪ ಕೂಡ ಹಾಕಿದ್ದೀನಿ. ನೀವು ತುಪ್ಪ ಸ್ಕಿಪ್ ಮಾಡಿದ್ರೆ ಎಣ್ಣೆ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಚೆನ್ನಾಗಿ ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈ ರೀತಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ಮೈದಾ ಹಿಟ್ಟನ್ನು ಹಾಕೊಳ್ಳೋಣ. ನಮಗಿಲ್ಲಿ 3 ಬಾಳೆಹಣ್ಣಿಗೆ 3 ಕಪ್ ಮೈದಾ ಹಿಟ್ಟು ಬೇಕಾಗುತ್ತೆ. ಅದರಿಂದ ನಾನು ಮೊದಲಿಗೆ ಇಲ್ಲಿ 2 ಕಪ್ ಅಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. 2 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಒಂದ್ಸಲಿ ಚೆನ್ನಾಗಿ ಕಲಿಸ್ಕೊಂಬಿಡೋಣ. ಆದರೆ ತೆಳ್ಳಗಾಗುತ್ತೆ, ಆಗಲಿ ಪರವಾಗಿಲ್ಲ. ಆಮೇಲೆ ಕೂಡ ನಾವು ಹಿಟ್ಟನ್ನು ಸೇರಿಸ್ಕೊಂಡು ಕಲಿಸ್ಕೋಬೋದು. ಈ ರೀತಿಯಾಗಿ 2 ಕಪ್ ಹಾಕ್ಕೊಂಡು ಮೊದಲು ನಾನು ಕಲಿಸ್ಕೊಂಡಿದ್ದೀನಿ. ಇಷ್ಟು ತೆಳ್ಳಗೆ ಆಗುತ್ತೆ. ಮಿಕ್ಸಿನಲ್ಲಿ ಪೇಸ್ಟ್ ಮಾಡಿರೋದ್ರಿಂದ ನಮಗೆ ಸ್ವಲ್ಪ ತೆಳ್ಳಗಿರುತ್ತಲ್ವ ಮಿಕ್ಸಿನಲ್ಲಿ ಬನಾನಾ ಪೇಸ್ಟ್ ಮಾಡಿದಾಗ, ಅದರಿಂದ ಮೈದಾ ಹಿಟ್ಟು ಸ್ವಲ್ಪ ಜಾಸ್ತಿ ತಗೊಳುತ್ತೆ. ಇವಾಗ ನಾನು ಸ್ವಲ್ಪ ನೋಡಿಕೊಂಡು ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನಷ್ಟು ಗಟ್ಟಿ ಬೇಡ, ಇದು ಸ್ವಲ್ಪ ತೆಳ್ಳಗಿರಲಿ. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗೆ ನಾವು ಇದನ್ನು ಕಲಿಸ್ಕೋಬೇಕಾಗುತ್ತೆ. ಮತ್ತು ಬೇರೆ ಯಾವುದೇ ರೀತಿ ನೀರನ್ನು ನಾವು ಸೇರಿಸೋದು ಬೇಡ. ನೀರೆಲ್ಲ ಸೇರಿಸಿದ್ರೆ ಟೇಸ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಾವೇನು ಬನಾನಾ ಮತ್ತು ಮೊಸರನ್ನ ಪೇಸ್ಟ್ ಮಾಡ್ಕೊಂಡಿದ್ದೀವಿ ಅದೇ ನೀರಿಗೆ ನಾವು ಎಷ್ಟು ಮೈದಾ ಹಿಡಿಸುತ್ತೋ ಅಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು. ಗೊತ್ತಾಯ್ತಲ್ಲ? ಈ ರೀತಿಯಾಗಿ ನಾದ್ಕೋಬೇಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಬೇಕು. ಈ ರೀತಿ ಕಲಿಸ್ಕೊಂಡು ನಾವು ಇದೇ ಪಾತ್ರೆಯಲ್ಲಿ ನಾನು ಏನು ಮಾಡಿದ್ದೀನಿ, ಈ ರೀತಿಯಾಗಿ ಚೆನ್ನಾಗಿ ತಟ್ಬಿಟ್ಟು ಇದ್ರ ಮೇಲೆ ಎಣ್ಣೆ ಕೂಡ ಸೇರಿಸ್ಬೋದು. ನಾನಿಲ್ಲಿ ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪ ಹಾಕ್ಬಿಟ್ಟು ಮೇಲೆಲ್ಲ ನೀಟಾಗಿ ಸವರ್ಬಿಟ್ಟು ಮುಚ್ಚಿಡ್ತೀನಿ. ಎಣ್ಣೆ ಕೂಡ ಸವರ್ಬಿಟ್ಟು ನಾವು ಮುಚ್ಚಿಡ್ಬೋದು. ಏನಕ್ಕೆ ಎಣ್ಣೆ ಅಥವಾ ತುಪ್ಪ ಸವರ್ತೀವಿ ಅಂದರೆ ಒಣಗ್ದಂಗೆ ಆಗಬಾರ್ದು ಹಿಟ್ಟು ಅಂದ್ಬಿಟ್ಟು ಈ ರೀತಿಯಾಗಿ ಸವರ್ಬಿಟ್ಟು ಇಡೋದು ಎಣ್ಣೆ ಅಥವಾ ತುಪ್ಪನ. ನಾನಿಲ್ಲಿ ತುಪ್ಪನ ಸವರಿದ್ದೀನಿ. ಇದನ್ನು ನಾವು 8 ಗಂಟೆಗಳ ಕಾಲ, ಮಿನಿಮಮ್ ಅಂದರೆ ಕಡಿಮೆ ಅಂದರೆ 8 ಗಂಟೆಗಳ ಕಾಲ ಮುಚ್ಚಿಡಬೇಕು. ಇಲ್ಲ ಇನ್ನೂ ಸ್ವಲ್ಪ ಟೈಮ್ ಇದೆ ನಮಗೆ ಅಂದರೆ ಒಂದು 10 ಗಂಟೆಗಳ ಕಾಲ ಮುಚ್ಚಿಟ್ರೆ ಸೂಪರಾಗಿ ಬರುತ್ತೆ ಬನ್ನು. ತುಂಬಾ ಚೆನ್ನಾಗಿ ಪರ್ಮೆಂಟ್ ಆಗಿರುತ್ತೆ ಹಿಟ್ಟು. ಇವಾಗ ನಾನು ಮುಚ್ಚಿಟ್ಟಿದ್ದೀನಿ. ಒಂದು 8 ಅವರ್ ಆದಮೇಲೆ ನಾನು ಇದನ್ನು ತೆಗೆದಿದ್ದೀನಿ. 8 ಗಂಟೆ ಆದಮೇಲೆ ತೆಗೆದಿದ್ದೀನಿ. ನೋಡಿ, ಬಣ್ಣ ಕೂಡ ಚೇಂಜ್ ಆಗಿದೆ, ಚೆನ್ನಾಗಿ ಪರ್ಮೆಂಟ್ ಆಗಿದೆ. ಇವಾಗ ಮತ್ತೆ ಇದನ್ನು ನಾವು ನಾದ್ಕೊಳ್ಳೋದೆಲ್ಲ ಏನು ಅವಶ್ಯಕತೆ ಇಲ್ಲ. ಇದನ್ನು ನಾವು ಪೂರಿಗಿಂತ ಸ್ವಲ್ಪ ದೊಡ್ಡದಾಗಿ ಅಂದರೆ ಸ್ವಲ್ಪ ದಪ್ಪ ಹಿಟ್ಟನ್ನು ತಗೊಂಡು ಚಪಾತಿ ಹಿಟ್ಟಿಗೆಲ್ಲ ನಾವು ಎಷ್ಟು ದಪ್ಪ ಉಂಡೆಗಳು ತಗೋತೀವಿ ಅಷ್ಟು ದಪ್ಪ ಉಂಡೆಗಳನ್ನ ತಗೊಂಡು ನಾನು ಒಂದು 4-5 ಉಂಡೆಗಳನ್ನ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ಈ ರೀತಿಯಾಗಿ ಚಪಾತಿಯಷ್ಟು ದಪ್ಪದಾಗಿ ಉಂಡೆಗಳನ್ನ ತಗೊಂಡು ನಾನು ಈ ರೀತಿಯಾಗಿ ಉಂಡೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾವು ಕೈನಲ್ಲಿ ಕೂಡ ತಟ್ಟಿ ನಾವು ಬನ್ನನ್ನು ಹಾಕ್ಬೋದು ಎಣ್ಣೆಗೆ. ಇಲ್ಲ ಅಂದರೆ ಲಟ್ಟಣಿಗೆ ಸಹಾಯದಿಂದ ಸ್ವಲ್ಪ ಮೈದಾ ಹಿಟ್ಟನ್ನೇ ಹಾಕ್ಕೊಂಡು ಈ ರೀತಿಯಾಗಿ ಪೂರಿಗಿಂತ ಸ್ವಲ್ಪ ದಪ್ಪ ಇರಲಿ. ಪೂರಿ ಎಷ್ಟು ತೆಳ್ಳಗೆ ಒತ್ತೋದು ಬೇಡ. ನೋಡಿ, ಈ ಸೈಜ್ ಬಂದರೆ ಸಾಕು. ಇಷ್ಟು ಮಂದವಾಗಿ ನಾವು ಪೂರಿಗಳನ್ನ ಲಟ್ಟಿಸ್ಕೊಳ್ಳೋಣ. ಅಂದರೆ ಬನ್ನಿಗೆ ಯಾವ ರೀತಿ ಬೇಕು ಅಂದರೆ ದಪ್ಪ ಎಷ್ಟು ಹಾಕ್ತೀವೋ ಅಷ್ಟು ಫ್ಲಫಿಯಾಗಿ ಬರುತ್ತೆ. ಅದರಿಂದ ನಾವು ಸ್ವಲ್ಪ ದಪ್ಪದಾಗಿ ಒತ್ಕೊಂಡು ಈ ರೀತಿಯಾಗಿ ಇಟ್ಕೊಳ್ಳೋಣ. ಕಾಣಿಸ್ತಾ ಇದೆ ಅಲ್ಲ? ನಾನು ಈ ರೀತಿಯಾಗಿ ಒಂದು 4-5 ಪೂರಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತೋರಿಸ್ತೀನಿ ನೋಡಿ. ಒಂದು 4-5 ಪೂರಿನ ನಾನು ಈ ರೀತಿಯಾಗಿ ಲಟ್ಟಿಸ್ಕೊಂಡು ಇಟ್ಕೊಂಡಿದ್ದೀನಿ. ಕೈನಲ್ಲೂ ಕೂಡ ತಟ್ಟು ಹಾಕ್ಬೋದು, ಏಕೆಂದರೆ ತೆಳ್ಳಗೆ ಕಲಿಸ್ಕೊಂಡಿರ್ತೀವಲ್ವ, ಕೈನಲ್ಲೂ ಕೂಡ ತಟ್ಕೋಬೋದು. ಇವಾಗ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೀನಿ. ನಮಗೆ ಬನ್ ಮಾಡೋದಕ್ಕೆ ಎಷ್ಟು ಎಣ್ಣೆ ಬೇಕೋ ಅಷ್ಟನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಬಾಣಲೆಗೆ. ಇವಾಗ ಎಣ್ಣೆ ಕಾದಿದೆಯಾ ನೋಡಿಕೊಂಡು, ಎಣ್ಣೆ ಕಾದ ನಂತರ ನಾವು
ಒಂದೊಂದೇ ಪೂರಿಗಳನ್ನ ಎಣ್ಣೆಗೆ ಬಿಟ್ಕೊಳ್ಳೋಣ. ಇವಾಗ ಪೂರಿನ ಹಾಕಿದ್ದೀನಿ ನೋಡಿ. ಇದನ್ನ ನಾನು ಇವಾಗ ಏನು ಟಚ್ ಕೂಡ ಮಾಡಲ್ಲ. ಎಷ್ಟು ಚೆನ್ನಾಗಿ ಉಬ್ಕೊಂಡು ಬರುತ್ತೆ ಅಂತ ತೋರಿಸ್ತೀನಿ ನೋಡಿ. ಉಬ್ಕೊಂಡು ಬರ್ತಾ ಇದೆ. ಅದ್ರ ಮೇಲೆ ನಾನು ಎಣ್ಣೆ ಹಾಕಿಲ್ಲ ಅಥವಾ ಏನಿಲ್ಲ, ಅಂದ್ರೆ ಇದನ್ನೇ ಹಾಕಿಲ್ಲ, ನಾನು ಜಾಲ್ರಿ ಕೂಡ ಹಾಕಿಲ್ಲ. ಇವಾಗ ನೋಡಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಪೂರಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ನಾವು ಒಂದು 10 ಗಂಟೆಗಳ ಕಾಲ ನೆನೆಸಿಟ್ರೆ ಇನ್ನೂ ಸೂಪರ್ ಆಗಿ ಬರುತ್ತೆ ನೋಡಿ. ಈ ರೀತಿಯಾಗಿ ಉಬ್ಕೊಂಡು ನಮಗೆ ಪೂರಿ ರೆಡಿ ಆಗುತ್ತೆ. ತುಂಬಾನೇ ಸಿಂಪಲ್ಲು. ಮಂಗಳೂರು ಬನ್ನು ಅಥವಾ ಬನಾನಾ ಪೂರಿ ಅಂತ ಕರೀತಾರೆ ಇದನ್ನ. ಮಂಗಳೂರು ಸೈಡಲ್ಲೆಲ್ಲ ತಿಂಡಿ ಟೈಮ್ಗೆ ಅಂದ್ರೆ ನಾಷ್ಟ ಟೈಮ್ಗೆಲ್ಲ ಇದನ್ನೇ ಫೇಮಸ್ಸು. ಅದರಿಂದ ನಾನು ಮನೆಯಲ್ಲಿ ಇವತ್ತು ಮಾಡೋಣ ಅಂತ ಮಾಡಿದ್ದೀನಿ. ತುಂಬಾನೇ ಚೆನ್ನಾಗಿ ಬರ್ತಾ ಇದೆ. ತುಂಬಾನೇ ರುಚಿಕರವಾಗಿ ಕೂಡ ಇದೆ. ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಆದರೆ ವಾರದಲ್ಲಿ 1 ದಿವಸ ಅಥವಾ ತಿಂಗಳಲ್ಲಿ 2 ದಿವಸ ತಿಂದರೆ ಒಳ್ಳೆಯದು ನಮ್ಗಳಿಗೆ. ಮೈದಾ ಹಿಟ್ಟಲ್ವಾ, ಅದರಿಂದ ಈ ರೀತಿಯಾಗಿ ನಾನು ಒಂದೊಂದೇ ಪೂರಿಗಳನ್ನ ಹಾಕೊಂಡು ಬೇಯಿಸ್ಕೊತಾ ಇದ್ದೀನಿ. ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ 2 ಸೈಡು ಈ ರೀತಿಯಾಗಿ ನಾವು ಪೂರಿನ ಬೇಯಿಸ್ಕೊಂಡ್ರೆ ಮಂಗಳೂರು ಬನ್ನು ರೆಡಿ ಆಯಿತು. ಇದನ್ನ ನಾವು ಯಾವುದಾದ್ರೂ ವೆಜಿಟೇಬಲ್ಸ್ ಸಾಗು ಜೊತೆ ತಿನ್ಬೋದು ಅಥವಾ ನಾನ್ ವೆಜ್ ಜೊತೆ ಕೂಡ ತಿನ್ಬೋದು, ಚಟ್ನಿ ಜೊತೆ ಕೂಡ ತಿನ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಲಂಚ್ ಬಾಕ್ಸ್ಗೆಲ್ಲ ಈ ರೀತಿಯಾಗಿ ಮಾಡಿಬಿಟ್ಟು ಮಕ್ಕಳಿಗೆ ಬಾಕ್ಸ್ ಕಟ್ಟಿ ಕಳಿಸಿದ್ರೆ ಒಂದೇ ಒಂದು ಪೀಸ್ ಕೂಡ ಬಿಟ್ಕೊಂಬರಲ್ಲ. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ, ತಿನ್ಕೊಂಡು ಬರ್ತಾರೆ. ನಿಮ್ಗೆಲ್ರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನಿಮ್ಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.